ಇವತ್ತು ತೃಪ್ತಿಯಾಗಿ ಊಟ ಮಾಡಿದೆ ರುಕ್ಮಿಣಿ. ಇಂಥ ಊಟ ಮಾಡಿದೆ ಅದು ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಇವತ್ತು ನಿಜವಾಗ್ಲೂ ಹೊಟ್ಟೆ ತುಂಬಿತು. ಏನ್ರಿ ಇದು ಹಬ್ಬದ ಊಟ ಮಾಡಿದಂಗೆ ಮಾತಾಡ್ತಿದ್ದೀರಾ? ಏನಿತ್ತು? ಬರೀ ಅನ್ನ ಸಾರು ಮೊಸರು, ಪಲ್ಯ ಕೂಡ ಮಾಡಿರ್ಲಿಲ್ಲ. ಅದು ಅಲ್ಲದೆ ನೀವಿವತ್ತು ತಿಂದಿದ್ದು ಇಷ್ಟೇ ಗೊತ್ತಾ? ಅಯ್ಯೋ, ಇಷ್ಟ ಅಷ್ಟ ಮನಸ್ಸಿಗೆ ಹಿತವಾಯ್ತು. ಉಂಡನ್ನ ಮೈಗೆ ಹತ್ತಬೇಕು ಅಂದ್ರೆ ಮನಸ್ಸಿಗೆ ಹಿತವಾಗಿರ್ಬೇಕಂತೆ. ಮನಸ್ಸಿಗೆ ಹಿಡಿಸಿದ್ದು ಮೈಗೂ ಹಿಡಿಸುತ್ತೆ. ಅಂಥದ್ದೇನ್ರಿ ಆಯ್ತು ಇವತ್ತು? ರುಕ್ಮಿಣಿ, ಅಮಿತಾ ಇವತ್ತು ನಮ್ಮ ಜೊತೆ ಕೂತು ಊಟ ಮಾಡಿದಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಇಷ್ಟು ದಿನ ಬಲವಂತಕ್ಕೆ ಅಷ್ಟು ತಿಂತಾಯಿತ್ತು. ಆದರೆ ನಮ್ಮ ಜೊತೆ ಕೂತ್ಕೊಂಡು ತನ್ನ ಕೈಯಾರೆ ಬಡಿಸ್ಕೊಂಡು ಊಟ ಮಾಡಿದ್ದಲ್ಲ, ನನ್ನ ಕಣ್ಣು ತುಂಬ ಬಂತು. ನನ್ನ ಮಗಳು ಸರಿ ಹೋಗ್ತಿದ್ದಾಳಲ್ಲ, ಅದೇ ನನ್ನ ತೃಪ್ತಿ. ಇವತ್ತಿನ ಊಟ ನನಗೆ ಹಬ್ಬದ ಊಟ. ಮನಸಾರೆ ಊಟ ಮಾಡಿದಿರಿ. ಆ ತೃಪ್ತಿಗೆ ಈ ಬಾಳೆಹಣ್ಣು ತಗೋಪ್ಪ, ಎಲ್ಲಡಿಕೆ ಹಾಕಿ ನಾನೇ ಹಾಕ್ಕೊಡ್ತೀನಿ. ಅರೆ, ಏನೋ ಇದೆಲ್ಲ? ತಗೊಳಮ್ಮ. ಆಯಾ ಸಮಯಕ್ಕೆ ಏನೇನಾಗಬೇಕು ಅದಾದ್ರೇ ಚಂದ. ಅಪ್ಪನ ಸಂತೃಪ್ತಿಗೆ ಈ ಎಲೆ, ಅಡಿಕೆ ತಗೊಳಪ್ಪ. ಅದೇನೋ ಸರಿ, ಯಾರ್ಯಾರಿಗೆ ಏನೇನೋ ಸಿಗಬೇಕು ಅಂದೆಲ್ಲ, ಅದೇನು? ಅದು ನಿಮಗೆ ಗೊತ್ತಲ್ವಾ? ನಾನೀಗಾಗಲೇ ಹೇಳಾಗಿದೆ, ನನ್ನ ಪಾಲಿನ ಆಸ್ತಿ ನನಗೆ ಕೊಡಿ. ಹರೇ, ಅಲ್ವೋ ಹರಿ, ಎಲ್ಲರೂ ಒಟ್ಟಿಗಿದ್ರೇನೆ ಮನೆ ಕಣೋ. ನಿನ್ನ ಉಪದೇಶ ಬೇಕಾಗಿಲ್ಲ ಅಮ್ಮ. ನನ್ನ ಪಾಡಿಗೆ ನಾನು ಇರೋದಕ್ಕೂ ಬಿಡಲ್ಲ. ಏನಾದರೂ ಕಿರಿಕಿರಿ ಮಾಡ್ತಾನೆ ಇರ್ತೀರಿ. ಬೇಡ ಬೇಡ ಅಂದ್ರೂ ಕಲ್ಪನ ಮನೇಲಿ ಇಟ್ಕೊಂಡಿದ್ದೀರಿ. ಹೆಂಡತಿ ಅನ್ನೋ ಪ್ರೀತಿ ನಿನಗಿಲ್ಲ, ಸೊಸೆ ಅನ್ನೋ ಗೌರವ ನನಗಿದೆ. ಸೊಸೆನ ಮನೆ ಹಾಳಿ ಅವಳು ಅಭಿದಂಗ್ ಮಾಡಿ ಸಾಲ್ದ. ಅವಳು ನೀನು ಮನೇಲಿ ಇಟ್ಕೊಂಡಿದ್ದೀರಲ್ಲ, ನಿಮ್ ಜೊತೆಗಿದ್ರೆ ನನ್ನ ಸಂಸಾರನು ಹಾಳಾಗೋಗುತ್ತೆ. ಮುಚ್ಚುವಾಯ್! ನನ್ನ ಸೊಸೆ ಎಂತವಳು ಅಂತ ನನಗೆ ಗೊತ್ತು, ಹಾಗೆ ಆ ಅರ್ಚನೆ ಎಂತವಳು ಅಂತ ನನಗೆ ಗೊತ್ತು. ನನ್ನ ಸೊಸೆ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಏನ್ ಮಾಡ್ತೀರಾ? ಅಪ್ಪ ಅಮ್ಮ ಅಂತ ಗೌರವ ಕೊಟ್ಟಿದ್ದಕ್ಕೆ ನನ್ನ ಮೇಲೆ ತಿರುಗಿ ಬೀಳ್ತೀರಾ? ಆ ಕಲ್ಪನಾನ ಬರೋ ಜೊತೆ ನೋಡಿದಾಗಲೇ ಕುತ್ತಿಗೆ ಸಾಯಿಸ್ಬೇಕು ಅನ್ಕೊಂಡಿದ್ದೆ. ಅರ್ಚನಾ ತಡೆದ್ಲು. ಅಮಿತಾ ಮದುವೆ ಆಗೋವರೆಗೂ ಮಾತಾಡ್ಬೇಡ, ಸುಮ್ಮನಿರು ಅಂತ ಸುಮ್ಮನಿದ್ದೆ. ಈ ಮನೆ ಮಾನ ತೆಗೆದೋಳು ಆ ಕಲ್ಪನಾ, ಮಾನ ಉಳಿಸ್ದೋಳು ಅರ್ಚನಾ. ಆದ್ರೆ ನೀವು ಮನೆ ಮುರುಕಿನ ಮನೇಲಿ ಇಟ್ಕೊಂಡು ನನ್ನ ಹೆಂಡತಿ ಮೇಲೆ ಅಪವಾದ ಹೊರಿಸ್ತೀರಾ. ಒಂದು ಮಾತು ಹೇಳ್ತೀನಿ ಕೇಳಿ, ಆಸ್ತಿನಲ್ಲಿ ನನಗೆ ಭಾಗ ಕೊಡ್ತಾ ಇದ್ರೆ ಖಂಡಿತ ಕಲ್ಪನಾನ ಸಾಯಿಸ್ತೀನಿ. ಹೌದು, ಅವಳನ್ನ ಸಾಯಿಸಿ ನಾನು ಜೈಲಿಗೆ ಹೋಗ್ತೀನಿ. ಅದು ನಿಮಗೆ ಮರ್ಯಾದೆ ಅನ್ಸಿದ್ರೆ ನಿಮ್ಮ ಹಠನ ನೀವು ಸಾಧಿಸಿ. ನಾಳೆ ಕಾಡುಮಲ್ಲಿಗೆ ಎಸ್ಟೇಟ್ ಧರ್ಮಯ್ಯನ ಮಗ ಯಾವಳನ್ನ ಕೊಲೆ ಮಾಡಿ ಜೈಲಿಗೆ ಹೋದ ಅಂತ ಜನ ಮಾತಾಡ್ಕೊಳ್ಳೋದು ಬೇಡ ಅಂದ್ರೆ ನನ್ನ ಆಸ್ತಿನ ನನಗೆ ಕೊಡಿ. ನಿರ್ಧಾರ ನಿಮಗೆ ಬಿಟ್ಟಿದ್ದು.
ರುಕ್ಮಿಣಿ, ಇನ್ನೂ ನಿನಗೆ ನಿದ್ದೆ ಬಂದಿಲ್ವಾ? ನೀವು ನಿದ್ದೆ ಮಾಡಿದಿರ ಅಂದ್ಕೊಂಡು ನಾನು ಎದ್ದು ಬಂದೆ. ಇಷ್ಟು ವರ್ಷ ಎಷ್ಟು ನಿದ್ದೆ ಮಾಡಿದ್ವೋ ಅದಷ್ಟೇ ನಮ್ಮ ಪುಣ್ಯ. ಇನ್ನು ಮುಂದೆ ನಿದ್ದೆ ನೆಮ್ಮದಿ ಇಲ್ಲ ಬಿಡು. ರೀ, ನನಗೇನು ಅನ್ಸುತ್ತೆ ಗೊತ್ತಾ? ಆಸ್ತಿಯಲ್ಲಿ ಭಾಗ ಮಾಡಬೇಕು ಅಂತ ತಾನೆ. ಹೌದು ರೀ, ಎಲ್ರಿಗೂ ಅವ್ರ ಪಾಲು ಕೊಟ್ಬಿಡೋಣ. ಇವತ್ತಲ್ಲ ನಾಳೆ ಭಾಗ ಆಗಲೇಬೇಕಲ್ವಾ? ಈಗಲೇ ಕೊಟ್ಬಿಡೋಣ. ಆಸ್ತಿ ಭಾಗ ಆದರೂ ನಗ್ನಗ್ತಾ ಇರೋಣ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ರುಕ್ಮಿಣಿ. ನಾಳೆ ಬೆಳಗ್ಗೆ ನಿನ್ನ ಹತ್ರ ಹೇಳಬೇಕು ಅಂದ್ಕೊಳ್ತಾ ಇದ್ದೆ. ಹಾಗೆ ಮಾಡ್ತೀನಿ. ಆಸ್ತಿಯಲ್ಲಿ 3 ಭಾಗ ಮಾಡಿ ಅವ್ರವ್ರ ಪಾಲು ಕೊಟ್ಬಿಡ್ತೀನಿ. 3 ಅಲ್ಲ, 4 ಭಾಗ. 4? ರುಕ್ಮಿಣಿ, ನಮಗಿರೋದು 3 ಮಕ್ಕಳು. ಮತ್ತೆ ನಮಗೆ? ಅಲ್ಲ ರುಕ್ಮಿಣಿ, ಇದುವರೆಗೂ ಯಾವತ್ತೂ ಆಸ್ತಿ ಹಣ ಒಡವೆ ಬೇಕು ಅಂತ ಆಸೆ ಪಟ್ಟವಳಲ್ಲ. ಈಗ ನಿನಗೂ ನಿನ್ನ ಮಗ ಸೊಸೆ ಅಂದ್ರೆ ಗಾಳಿ ಬೀಸ್ಬಿಡ್ತ. ಆಸ್ತಿ ಹುಚ್ಚಿಡ್ದಾಗಿದೆ. ನನಗಲ್ಲ ರೀ, ನಮಗೆ. ನಮಗೆ ಯಾಕೆ ಹೇಳು? ಈ ಮನೆ ಬೇಡ, ಇನ್ನೊಂದು ಮನೆ ಇದೆಯಲ್ಲ, ಅಲ್ಲಿದ್ದು ಬಿಡೋಣ. ಇಲ್ಲ ಅಂತಂದ್ರೆ ಈ ಮನೆ ಔಟ್ ಹೌಸ್ ಇದೆಯಲ್ಲ, ಅಲ್ಲೇ ಇರೋಣ ಸಾಕು. ಇನ್ನು ಎಷ್ಟು ವರ್ಷ ಅಂತ ನಾವು ಬದುಕ್ತೀವಿ? ನಮ್ಮ ವಿಚಾರ ಮಾತ್ರ ಯೋಚನೆ ಮಾಡಬೇಡಿ. ನಮ್ಮನ್ನೇ ನಂಬ್ಕೊಂಡ್ಬಂದಿರೋ ಒಂದು ಜೀವ ಇದೆ, ಕಲ್ಪನಾ. ಪಾಪ, ಯಾರಿಗೂ ಬೇಡವಾದ ಜೀವ ಅದು. ಕಲ್ಪನಾ ಬಗ್ಗೆ ನಾವು ಈಗಲೇ ನಿರ್ಧಾರ ತಗೊಳ್ದೆ ಹೋದ್ರೆ ಎಲ್ಲರೂ ಸೇರಿ ಅವಳನ್ನ ಬೀದಿ ಪಾಲು ಮಾಡ್ತಾರೆ. ಯಾರು ಅವಳನ್ನ ನೋಡ್ಕೊಳ್ಳಲ್ಲ ರೀ. ನಾವು ಬದುಕಿರೋವರೆಗೆ ಪರವಾಗಿಲ್ಲ, ಆಮೇಲೆ ನಿಜ, ಹಾಗೆ ಮಾಡ್ತೀನಿ. ನಾಳೆ ಬೆಳಗ್ಗೆ ಬೇಗ ಎಬ್ಸು. ಯಾರ್ಯಾರ ಪಾಲು ಎಷ್ಟೆಷ್ಟು ಅಂತ ಲೆಕ್ಕ ಹಾಕಿಡ್ತೀನಿ. ಮಲ್ಕೋ. ರುಕ್ಮಿಣಿ, ಎಲ್ಲ ವಿವರವಾಗಿ ಬರ್ದಿದ್ದೀನಿ, ನೀನು ಹೇಳು. ಇರಿ ಒಂದು ನಿಮಿಷ, ಕಲ್ಪನಾ ಬರ್ಲಿ. ಕಲ್ಪನಾ,
ಕಲ್ಪನಾ, ಅತ್ತೆ ಅವಳು ಬರಲ್ವಂತೆ. ಅರೆ, ಬರಲ್ಲ ಅಂದ್ರೆ ಹೇಗೆ? ಕಲ್ಪನಾ, ಇದೆಲ್ಲ ಅವಳಿಗೆ ಇಷ್ಟ ಇಲ್ವಂತೆ ಅತ್ತೆ. ಕಲ್ಪನಾ. ಅಮ್ಮ, ನಮ್ಮನೆ ವಿಷಯಕ್ಕೆ ಅವಳಾಗೆ ಅವಳು ಕಂಡ್ರೆ ನನ್ನ ಮೈ ಉರಿಯತ್ತೆ. ಅಪ್ಪ, ಅದೇನು ಹೇಳ್ತಿರೋ ಹೇಳಿ. ಓಹೋ, ಕಲ್ಪನನ ಕಂಡ್ರೆ ಮೈ ಉರಿಯತ್ತ? ಬೆಂಕಿ ಒಳಗೆ ಕೂತಿದ್ಯಲ್ಲ, ಉರಿಯಲ್ವಾ ನಿನಗೆ? ಇದನ್ನ ಹೇಳೋದಕ್ಕೆ ಇಲ್ಲಿ ಕರ್ದ್ಯಾ? ಉರಿ ಅಂತ ಹೇಳಿದೆಯಲ್ಲ ಅದಕ್ಕೆ. ಹಂಗೆ ಬರ ಅಂತ ತಿಳ್ಕೊಂಡ್ರೆ ಅದ್ರ ಕೆಳಗಡೆ ಕೂತ್ಕೋ. ನಾನು ಅಷ್ಟೇ, ಈ ಮನೆಯವ್ರು ಮಾತ್ರ ಇರ್ಲಿ ಅಂದಿದ್ದು. ಈ ಮನೆಗೆ ಸಂಬಂಧ ಪಡೆದಿರೋ ಹೊರಗ್ನವರು ಇಲ್ಲಿಗೆ ಬಂದು ಇಣುಕಿ ನೋಡೋ ಅಗತ್ಯ ಇಲ್ಲ. ನೀವೆಲ್ಲರೂ ಆಸ್ತಿಯಲ್ಲಿ ಭಾಗ ಕೇಳಿದ್ರಿ, ಅದರ ಪ್ರಕಾರವಾಗಿ ಭಾಗ ಮಾಡಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ತೋಟ, ಯಾವ್ಯಾವ ಸರ್ವೆ ನಂಬರ್ ಅನ್ನೋದನ್ನ ಆಮೇಲೆ ನಿರ್ಧಾರ ಮಾಡೋಣ. ಮೊದಲು ಆಸ್ತಿ ಎಷ್ಟಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಬರುತ್ತೆ ಅದನ್ನ ಲೆಕ್ಕಾಚಾರ ಮಾಡಿ ಬರೆದಿಟ್ಟಿದ್ದೀನಿ. ರುಕ್ಮಿಣಿ, ನೀನೇ ಹೇಳು. ಕಾಡು ಮಲ್ಲಿಗೆ ಎಸ್ಟೇಟ್ನ ಪಿತ್ರಾರ್ಜಿತ ಆಸ್ತಿ ಒಟ್ಟು 250 ಎಕರೆ. ಇದನ್ನ 4 ಭಾಗ ಮಾಡಿದ್ದೀವಿ. ನಾಲ್ಕು ಭಾಗ ಯಾಕೆ? ಇರೋದು 3 ಜನ ಮಕ್ಕಳಲ್ವಾ? ನಮ್ಮನ್ನ ಮರ್ತೇ ಬಿಟ್ಟಿಯಮ್ಮ. ಪಿತ್ರಾರ್ಜಿತ ಆಸ್ತಿ ಅಂದಮೇಲೆ ನಮಗೂ ಪಾಲಿರ್ಬೇಕಲ್ವಾ? ಇರೋಷ್ಟು ದಿನ ಬೇರೆಯವ್ರ ಮುಂದೆ ಕೈ ಚಾಚಲ್ಲ, ಬೇರೆಯವರ ಹಂಗಲ್ಲೂ ನಾವು ಬದುಕಲ್ಲ. ನಮ್ಮ ಅನ್ನ ನಾವು ತಿಂತೀವಿ. ಪಿತ್ರಾರ್ಜಿತ ಆಸ್ತಿಲಿ ನಿಮ್ಗೆ ಯಾಕೆ ಪಾಲು ಅಂತ ಕೇಳೋ ಅಧಿಕಾರ ನಿಮಗಿಲ್ಲ. ನಾನು ಹಾಗೆ ಕೇಳಲಿಲ್ಲ, ವಿಷಯ ಕೇಳಿದೆ. ಇನ್ನೂರ 50 ಎಕರೆನ ಸರಿಯಾಗಿ 4 ಪಾಲು ಮಾಡಿದ್ರೆ ಪ್ರತಿಯೊಬ್ಬರಿಗೂ 62.5 ಎಕರೆ ಬರುತ್ತೆ. ಯಾರ್ಯಾರ ಹೆಸರಿಗೆ ಯಾವ್ಯಾವ ತೋಟ ಬಂದಿದೆ ಅಂತ ಇಲ್ಲಿ ಬರೆದಿದ್ದಾರೆ, ನೋಡಬಹುದು.
ಒಬ್ಬೊಬ್ಬರಿಗೂ 62.5 ಎಕರೆ ಬರುತ್ತೆ. 1 ಎಕರೆಗೆ 8 ಲಕ್ಷ ರೇಟ್ ಇದೆ. 12 ಇದೆ ಅಂತಾರೆ. ಅರೆ ಆಸ್ತಿ ನಿಂದು, ನೀನು ಮಾತಾಡೋ, ನೀನು ಹೆಂಡತಿ ಅಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಹೇಳ್ತಾ ಇರೋದು ನಿಮ್ ಹೆಂಡತಿ ತಾನೆ. ಅದಕ್ಕೆ ಕೇಳ್ದೆ. ಮಾರ್ಕೆಟ್ ಅಲ್ಲಿ ಈಗ ರೇಟ್ ಇರೋದು 8 ಲಕ್ಷ. 12 ಸಿಗ್ಲಿ, 15 ಬರ್ಲಿ. ಒಟ್ಟಿನಲ್ಲಿ 1 ಎಕರೆಗೆ ಇಷ್ಟು ರೇಟ್ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕೆಂದ್ರೆ ಇಲ್ಲಿ ಕೆಲವರಿಗೆ ಆಸ್ತಿ ಬೇಕಾಗಿದೆ, ಏನು ಕೆಲವರಿಗೆ ದುಡ್ಡು ಬೇಕಾಗಿದೆ. ದುಡ್ಡು ಬೇಕಾದವರಿಗೆ ಇಷ್ಟು ಸಿಗುತ್ತೆ ಅಂತ ಅರ್ಥ ಆಗಲಿ ಅಂತ ರೇಟ್ ಹೇಳ್ತಾ ಇದ್ದೀನಿ.